program sponsored by Diago Finance. ಸುಷ್ಮಿತಾ ಅವರೇ, ನಮ್ಮದು ವಿಶ್ವವಾಣಿ ಮನಿ ಅಂತ ಒಂದು ಚಾನಲ್ ಇದೆ. ಸೊ ನೀವೀಗ ಸಿನ್ಸ್ 22 ಲ್ಯಾಕ್ಸ್ ಎಲ್ಲ ಆಗಿದೆ ನಿಮ್ಮ ತುಳಸಿ ಹಾಡು. ಸೊ ಬೇಕಾದಷ್ಟು ಇವಾಗ ಬಂದಿರುತ್ತೆ. ಮತ್ತು ಆದಷ್ಟು ಲೈಕ್ ಬಹುಭಾಷಾ ನಟಿ ಬೇರೆ, ನೀವು ತುಂಬ ಕ್ರೋರ್ಸ್ ಟುಗೆದರ್ ದುಡಿತಾ ಇರ್ತೀರ. ಸೊ ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಎಲ್ಲ ಯಾವ ರೀತಿ ಇರುತ್ತೆ? ಹೆಂಗೆ ನೀವು ಮನಿ ಸೇವ್ ಎಲ್ಲ ಹೆಂಗೆ ಮಾಡ್ತೀರಾ? ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀರಾ? ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳೋದಾದರೆ. ಮನಿ ವಿಷಯಕ್ಕೆ ಬಂದರೆ ನಾನು ಎಕ್ಸ್ಟ್ರೀಮ್ಲಿ ಜುಗ್ಗಿ. ಮೈಸೂರು ಅಂದರೆ ಮೈಸೂರು ಆ ಥರ. ನಾನು ಈವನ್ ಎಲೆಕ್ಟ್ರಿಸಿಟಿ ಕೂಡ ಸೇವ್ ಮಾಡಿ ಎಲ್ಲ ಸ್ವಿಚ್ ಆಫ್ ಮಾಡಿ. ಅದಕ್ಕೆ ನಾನು ಊಟಕ್ಕೆ ಹೋಗೋಣ ಅಂದರೆ ನೀವು ಬಿಲ್ ಕೊಡಬೇಕಾಗತ್ತೆ ಅಂತ ಅನ್ಕೊಂಡು ಹೆದರ್ಕೊಂಡು ಬೇಡ ಅಂದ್ರೆ ನೀವು. ಓಕೆ, ಇಲ್ಲ ನಾನೇ ಕೊಡ್ತಾ ಇದ್ದೆ ಆ್ಯಕ್ಚುಲಿ, ಅದು ಕಂಪನಿ ಪೇ ಮಾಡುತ್ತೆ. ಸರಿ, ಹಂಗಿದ್ರೆ ಇಂಟರ್ವ್ಯೂ ಅಂದಮೇಲೆ ಹೋಗೋಣ. ಓಕೆ, ಪರವಾಗಿಲ್ಲ. ಸೊ ತುಂಬಾ ಜುಗ್ಗಿ, ವೆರಿ ಅಂದರೆ ಸ್ವಲ್ಪ ಸ್ಮಾರ್ಟ್ ಸ್ಪೆಂಡರ್ ಅಂತ ಹೇಳ್ಬೋದು. ಬಟ್ ಅಂದರೆ ಯಾವುದಕ್ಕೆ ಅವಶ್ಯಕತೆ ಇದೆಯೋ ಅದಕ್ಕೆ ಮಾತ್ರ ಸ್ಪೆಂಡ್ ಮಾಡ್ತೀನಿ. ಆಮೇಲೆ ನನ್ನದೇ ಅದೊಂದು ಕೆಲವೊಂದು ಗೋಲ್ಸ್ ಇರುತ್ತೆ. ಇವಾಗ ಸೇ ಫಾರ್ ಎಕ್ಸಾಂಪಲ್, ನಾನು ಈ ಇಯರ್ ನಾನು ಇಷ್ಟು ಅರ್ನ್ ಮಾಡಿದ್ರೆ ಮಾತ್ರ ಇದ್ರ ಮೇಲೆ ನಾನು ಸ್ಪೆಂಡ್ ಮಾಡ್ತೀನಿ ಅಂತ. ಆ ಥರ ಅನಾವಶ್ಯಕವಾಗಿ ಅದನ್ನು ಸ್ಪೆಂಡ್ ಮಾಡೋದಿಲ್ಲ ಆ ಥರ. ಬಟ್ ಆಮೇಲೆ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಅಂತಂದರೆ ಇಟ್ಸ್ ಡೆಫಿನೆಟ್ಲಿ ಇಂಪಾರ್ಟೆಂಟ್. ಐ ಥಿಂಕ್ ಇದನ್ನು ಎಲ್ಲ ಫಿನಾನ್ಷಿಯಲ್ ಅಡ್ವೈಸರ್ಸು ಹೇಳ್ತಾರೆ. ಯು ಹ್ಯಾವ್ ಟು ಡೈವರ್ಸಿಫೈ ಯುವರ್ ಪೋರ್ಟ್ಫೋಲಿಯೋ ಅಂತ ಹೇಳಿ, ವಿಚ್ ಮೀನ್ಸ್ ಸ್ವಲ್ಪ ಹಣನ ಎಮರ್ಜೆನ್ಸಿ ಫಂಡಿಗೆ ಅಂತ ಇಡಬೇಕು, ಸ್ವಲ್ಪ ಹಣನ ನಿಮ್ಮ FDsಲ್ಲಿ ಅಂತ ಇಡಬೇಕು, ಸ್ವಲ್ಪ ಹಣನ ಯು ಕ್ಯಾನ್ ಇನ್ವೆಸ್ಟ್ ಇನ್ ಶೇರ್ ಆ್ಯಂಡ್ ಮ್ಯೂಚುವಲ್ ಫಂಡ್ಸ್, ವಿಚ್ ಎವರ್ ಇಸ್ ಬೆಟರ್ ಫಾರ್ ಯು ಆ ಥರ. ಸೊ ಫಸ್ಟ್ ಥಿಂಗ್ ಐ ಸಿ ಇಸ್ ನಾನು ಎಲ್ಲೆಲ್ಲಿ ಟ್ಯಾಕ್ಸ್ ಸೇವ್ ಮಾಡ್ಬೋದು ಆ ಪಾರ್ಟ್ಸಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ. ಸೇ ಫಾರ್ ಎಕ್ಸಾಂಪಲ್ ಯುವರ್ ಪೆನ್ಷನ್ ಫಂಡ್ಸ್ ಆಗಿರ್ಬೋದು, ಯುವರ್ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸಸ್. ಆಮೇಲೆ ಇಫ್ ಯು ಹ್ಯಾವ್ ಎನಿ ಲೋನ್ಸ್, ಹೋಮ್ ಲೋನ್ಸ್, ಅದ್ರ ಮೇಲೆಲ್ಲ ನಿಮ್ಗೆ ಯಾವುದ್ರಲ್ಲಿ ಟ್ಯಾಕ್ಸ್ ಬೆನಿಫಿಟ್ಗಳು ಸಿಗುತ್ತೋ ಅದ್ರ ಮೇಲೆಲ್ಲ ಐ ಇನ್ವೆಸ್ಟ್. ಅದು ಬಿಟ್ಟು ನಾನು ಕೆಲವೊಂದು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಇಟ್ ಡಿಪೆಂಡ್ಸ್. ಅಂದರೆ ಫ್ಯೂ ಆರ್ SIP, ಫ್ಯೂ ಆರ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ಸ್, ಹಂಗೆ ಮಾಡಿದ್ವಿ. ಆ್ಯಂಡ್ ಅದು ಬಿಟ್ಟರೆ ಇನ್ವೆಸ್ಟ್ಮೆಂಟ್ ಅಂದರೆ ಚೂರು ಭಯ ಆದರೆ ಎಲ್ಲ ಅಲ್ಲಿ ಹಾಕೋದು ಬೇಡ ಅಂತ ಆಯಿತು ಅಂದರೆ ಕೆಲವೊಂದು ಲಿಟ್ಲ್ ಬಿಟ್ ಆನ್ FD ಆಲ್ಸೋ, ಬಿಕಾಸ್ ಯು ನೆವರ್ ನೋ ಯಾವಾಗ ಏನಾಗುತ್ತೆ ಅಂತ ಹೇಳಿ. ಸಡನ್ಲಿ ನಿಮಗೆ ಮನಿ ಅವಶ್ಯಕತೆ ಇದೆ, ನಾನು ಅದನ್ನು ಬೇಗನೆ ವಿಡ್ರಾ ಮಾಡಬೇಕನ್ನೋ ಭಯ ಇದ್ದಾಗ ಸ್ವಲ್ಪ ಎಮರ್ಜೆನ್ಸಿ ಫಂಡ್ ಅಂತ ಹೇಳಿ ಯು ಕ್ಯಾನ್ ಕೀಪ್ ಇನ್ FDs. ಓಕೆ, ಗೋಲ್ಡ್ ಮೇಲೆ ಮತ್ತು ಜಾಗದ ಮೇಲೆಲ್ಲ ಇನ್ವೆಸ್ಟ್ ಏನು ಮಾಡೋದು ನೀವು? ಜಾಗದ ಮೇಲೆ ಅಷ್ಟು ತಿಳುವಳಿಕೆ ಇಲ್ಲ, ಹಾಗಾಗಿ ಯಾವುದ್ರಲ್ಲೂ ಇನ್ವೆಸ್ಟ್ ಮಾಡಿಲ್ಲ. ಬಟ್ ಗೋಲ್ಡ್ ಅಂದ್ರೂ ಯು ಹ್ಯಾವ್ ಟು ಬೈ ಇಟ್ ವಿತೌಟ್, ಇವಾಗ ಸೇ ಫಾರ್ ಎಕ್ಸಾಂಪಲ್ ನೀವು ಚಿನ್ನ ಹಾಕೊಳ್ಳೋದು ತೊಗೊಂಡ್ರೆ ಅದ್ರ ಮೇಲೆ ಮೇಕಿಂಗ್ ಚಾರ್ಜಸ್ಸು, ವೇಸ್ಟೇಜಸ್ ಎಲ್ಲ ಜಾಸ್ತಿ ಹೋಗುತ್ತೆ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಬೈ ಗೋಲ್ಡ್ ಇನ್ ದ ಫಾರ್ಮ್ ಆಫ್ ಗೋಲ್ಡ್ ಬಾಂಡ್ಸ್ ಆರ್ ಆಸ್ ಅ ಫಿಸಿಕಲ್ ಗೋಲ್ಡ್ ಸ್ಲ್ಯಾಬ್ ಅಥವಾ ಗೋಲ್ಡ್ ಬಿಸ್ಕೆಟ್ಸ್ ಆ ಥರ. ಅಂದರೆ ಇವಾಗ ನೀವು ಅಂದರೆ ತುಂಬ ಒಂದು ದಿನದಲ್ಲಿ ಅತಿ ಹೆಚ್ಚು ಎಷ್ಟು ಖರ್ಚು ಮಾಡಿದ್ದೀರಾ ನಿಮ್ಮ ಲೈಫಲ್ಲಿ? ಜ್ಞಾಪಕ ಇರೋದಾದರೆ ನಿಮಗೆ ಒಂದು ದಿನದಲ್ಲಿ ಇಷ್ಟು ಖರ್ಚು ಮಾಡಿದ್ದೀರಿ, ದಿಸ್ ಈಸ್ ದ ಹೈಯೆಸ್ಟ್ ನಾ ಹ್ಯಾವ್ ಸ್ಪೆಂಟ್ ಅನ್ನೋ ಥರ? ಅಷ್ಟಂದರೆ ಐ ಥಿಂಕ್ ನಾಟ್ ಮೋರ್ ದೆನ್ 10,000ಕ್ಕಿಂತ ಎಕ್ಸೀಡ್ ನಾನು ಖಂಡಿತ ಮಾಡಿಲ್ಲ. ಅದು ಅನಾವಶ್ಯಕವಾದ ಖರ್ಚುಗಳು. ಅಂದರೆ ಲೆಟಸ್ ಐಲ್ ಟ್ರೀಟ್ ಯು ಹಿಯರ್, ಐಲ್ ಟ್ರೀಟ್ ಯು ದೇರ್ ಅಂತ ಆ ಥರ ಎಲ್ಲೂ ಆಗಿಲ್ಲ. ಖರ್ಚಂದರೆ ಡಸ್ ಇಟ್ ಆಲ್ಸೋ ಇನ್ಕ್ಲೂಡ್ ಬೈಯಿಂಗ್ ಥಿಂಗ್ಸ್ ಲೈಕ್ ಬೈಯಿಂಗ್ ಗೋಲ್ಡ್? ಮೊಬೈಲ್ ನೀವು ಪರ್ಚೇಸ್ ಮಾಡಿದ್ರೆ ಅದು ಕಾಸ್ಟ್ಲಿನೇ ಇರುತ್ತೆ, ಒಂದು 50,000 ಇರ್ಬೋದು ಇವಾಗ. ಮೊಬೈಲ್ ಮೇಲೆ ಗುಡ್ ಮೊಬೈಲ್ ಮೇಲೆ that is the highest I've spent on myself, which is not an investment but it's liability ಅನ್ನೋದು ಮೊಬೈಲ್. ಓಕೆ, ಅಂದರೆ ಹೈಯೆಸ್ಟ್ ಅರ್ನ್ ಮಾಡಿದ ವರ್ಷ ಯಾವ ವರ್ಷ ಮತ್ತು ಎಷ್ಟು ಅರ್ನ್ ಮಾಡಿದ್ರಿ ನೀವು? ಎಷ್ಟು ಅರ್ನ್ ಮಾಡಿದ್ದೆ ಅಂತ ಹೇಳಕ್ಕೆ ಇಷ್ಟ ಇಲ್ಲ, ಬಟ್ ಯಾವ ಇಯರ್ ಅಂತಂದರೆ ನನಗೆ ಲಾಸ್ಟ್ ಇಯರ್ ವಾಸ್ ಪ್ರಿಟಿ ಗುಡ್ ಫಾರ್ ಮಿ. ಪ್ರೀವಿಯಸ್ ಫೈನಾನ್ಷಿಯಲ್ ಇಯರ್ ವಾಸ್ ಪ್ರಿಟಿ ಗುಡ್ ಫಾರ್ ಮಿ. ಓಕೆ, ಈಗ ನೀವು ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲೂಯೆನ್ಸರ್ ಕೂಡ ಆ ಒಂದು ಪಾತ್ರ ಕೂಡ ನಿಭಾಯಿಸ್ತಾ ಇರೋದ್ರಿಂದ ಇನ್ಸ್ಟಾಗ್ರಾಮಿಂದ ಹಣ ಸಂಪಾದನೆ ಮಾಡ್ಬೋದಾ? ಇನ್ಸ್ಟಾಗ್ರಾಮಿಂದ ಏನಾದರೂ ಅಕೌಂಟಿಗೆ ಆ್ಯಡ್ ಆಗೋದು ಹಣ ಆ ಥರ ಎಲ್ಲ ಆಗುತ್ತಾ? ಇಲ್ಲ, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ವ್ಯೂಸಿಂದ ನಿಮ್ಗೇನು ಬರೋದಿಲ್ಲ ಇನ್ಸ್ಟಾಗ್ರಾಮಲ್ಲಿ, ಯು ಕ್ಯಾನ್ ನಾಟ್ ಮಾನಿಟೈಸ್. ಬಟ್ ನಿಮ್ಮ ಇಮೇಜ್ ಅಥವಾ ನಿಮ್ಮ ಫಾಲೋವರ್ಸ್ ಇಟ್ಕೊಂಡು ಯು ಕ್ಯಾನ್ ಸೆಲ್ ಯುವರ್ ಕಂಟೆಂಟ್. ಇವಾಗ ಫಾರ್ ಎವ್ರಿ ರೀಲ್ ದಟ್ ಯು ಡೂ ವಿತ್ ಅ ಬ್ರ್ಯಾಂಡ್, ದ ಬ್ರ್ಯಾಂಡ್ ವಿಲ್ ಪೇ ಯು ಮನಿ ಟು ಎಂಡೋಸ್ ದೆಮ್ ಆನ್ಲೈನ್. ಸೊ ಹಾಗೆ ನೀವು ಹಣ ಮಾಡ್ಬೋದು. ಅಷ್ಟೇ. ಸೊ ಅಂದರೆ ನೀವಾದರೆ ಜಾಗದ ಬಗ್ಗೆ ಏನು ನೀವು ಇನ್ವೆಸ್ಟ್ಮೆಂಟ್ ಅದೇನು ಯೋಚನೆ ಮಾಡಿಲ್ಲ?
ಓನ್ಲಿ ಅದು ಗೋಲ್ಡ್ ಬಾಂಡ್ಸ್ ಆ ಥರದ್ದೆಲ್ಲ ಮಾಡ್ತೀರಾ, ಸ್ಪೆಂಡ್ ಜಾಸ್ತಿ ಮಾಡಲ್ಲ. ಸೊ ಅದು ಗೊತ್ತಾಯಿತು. ಸ್ಪೆಂಡಿಗೆ ನಾನು ತುಂಬ ಮಾಡ್ಕೊಂಡೆ ಅಂದರೆ ಮೊಬೈಲ್ ಬಿಟ್ಟು ಬೇರೆ ಯಾವುದು ತುಂಬ ಮಾಡ್ತೀನಿ ಅಂತಂದರೆ? ಮೊಬೈಲ್ ಬಿಟ್ಟು ನಾನು ಶೂಸ್ ಮೇಲೆ ಸ್ಪೆಂಡ್ ಮಾಡಿರ್ಬೋದು, ಅಥವಾ ಸನ್ ಗ್ಲಾಸಸ್, ಬಿಕಾಸ್ ಗುಡ್ ಸನ್ ಗ್ಲಾಸಸ್ ಓಕೆ ಚೀಪ್ ಅಂದರೆ ಸರ್ಟನ್ ಥಿಂಗ್ಸ್ ಯು ಕೆನಾಟ್ ಬೈ ಚೀಪ್ ಅಂತ ಇರುತ್ತೆ ಅಲ್ವಾ. ಇವಾಗ ನಾನು ತುಂಬ ಶೂಸ್ ಮೇಲೆ ಜಾಸ್ತಿ ಜುಗುತನ ಮಾಡ್ತಿದ್ದೆ ಮುಂಚೆ, ಬಟ್ ದೆನ್ ಇಟ್ ಡಸಂಟ್ ಗಿವ್ ಯು ಎನಿ ಕ್ವಾಲಿಟಿ. ಹೌದು, ಬೇಗ ಹಾಳಾಗುತ್ತೆ. ಪ್ಲಸ್ ನೀವು ನಡಿಬೇಕಾದ್ರೆ ಗೊತ್ತಾಗುತ್ತೆ, ಯು ಗೆಟ್ ಫುಟ್ ಪೇನ್ ಅಲಾಟ್, ನೀ ಪೇನ್ಸ್ ಅಲಾಟ್ ಎಕ್ಸೆಟ್ರಾ, ವಿಚ್ ಇಸ್ ನಾಟ್ ಗುಡ್. ಸೊ ಇಟ್ ಇಸ್ ಬೆಟರ್ ಟು ನಾಟ್ ಬಿ ಸ್ಟಿಂಜಿ ಇನ್ ಸರ್ಟನ್ ಪ್ಲೇಸಸ್. ಅದು ಬಂದು ಡೆಫಿನೆಟ್ಲಿ ಆನ್ ಯೋರ್ clothes, on your shoes, and on say your food, good food, and ಅಷ್ಟೇ your self care items ಮೇಲೆ you should not be stingy ಅಂತ. ಸೊ ಆ ರೀತಿಯಲ್ಲಿ ನೆಕ್ಸ್ಟ್ ಖರ್ಚು ಮಾಡಿರೋದು ಅಂತಂದ್ರೆ ಪ್ರಾಬಬ್ಲಿ ಸನ್ ಗ್ಲಾಸಸ್ ಅಥವಾ ಶೂಸ್ ಅದ್ರ ಮೇಲೆ ಅಷ್ಟೇ. ಅದೇ ನಿಮ್ಗೆ ಜಾಸ್ತಿ ನೀವು ಖರ್ಚು ಮಾಡೋದು, ಯಾಕಂದ್ರೆ ಬೇರೆ ಇತರ ಖರ್ಚುಗಳೆಲ್ಲ ನಿಮ್ಮ ಬಾಯ್ ಫ್ರೆಂಡೇ ನೋಡ್ಕೋತಾರೆ. ಇಲ್ಲ ಹಾಗೇನಿಲ್ಲ, ನಾನೇ ಖರ್ಚು ಮಾಡಬೇಕು. ಓಕೆ, ನೀವು ಅವ್ರಿಗೂ ನೀವೇ ಮಾಡ್ತೀರಾ? ಓಕೆ, ನೀವು ಈ ಥರ. ಓಕೆ, ನೋಡಿ ಇಂಥ ಹುಡುಗಿಲಾದ್ರೂ ಸಿಗ್ತಾರಾ? ಅಷ್ಟೇ, ಇಲ್ಲ ನಾನೇ ಖರ್ಚು ಮಾಡ್ಕೋತೀನಿ ಅಷ್ಟೇ. ಓಕೆ, ಸೊ ಅದು ನಿಮ್ಮ ಪ್ರಕಾರ ಒಂದು ಬೆಸ್ಟ್ ಮನಿ ಮ್ಯಾನೇಜ್ಮೆಂಟ್ ಒಂದು ಅಡ್ವೈಸ್ ಥರ ಸಿಂಪಲ್ ಏನಾದರೂ ಒಂದು ಟ್ರಿಕ್ ನೀವು ಯೂಸ್ ಮಾಡೋದು ಜನಗಳಿಗೆ ನೀವು ಹೇಳೋದಾದರೆ ಹೆಂಗೆ ದುಡ್ಡನ್ನ? ಕೆಲವರು ಹೇಳ್ತಾರೆ ನಮಗೆ ಕೈಯಲ್ಲಿ ನಿಲ್ಲೋದೇ ಇಲ್ಲ, ಅಥವಾ ನಾವು ತುಂಬ ನಮಗೆ ತಗೋಬೇಕು ಅಂತ ಅನ್ಸುತ್ತೆ ದುಡ್ಡಿದ್ರೆ, ಅಥವಾ ಮಾಲಿಗೆ ಹೋದರೆ ನೋಡಿದೆಲ್ಲ ತಗೊಳ್ಬೇಕು ಅಂತ ಅನ್ಸುತ್ತೆ, ಅಥವಾ ಅವ್ರ ಕೈಯಲ್ಲೇ ಇರಲ್ಲ, ಅವ್ರ ಕಂಟ್ರೋಲಲ್ಲೇ ಇರಲ್ಲ ಮನಿ ಅಂತೆಲ್ಲ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಿರ್ತಾರೆ. ನೀವು ಒಂದು ಸಿಂಪಲ್ ಟ್ರಿಕ್ ಏನಾದರೂ ಹೇಳೋದಾದರೆ? So there are two things that I completely follow, because this has come from a financial advisor. ನನ್ನಿಂದ ಅಲ್ಲ, ಒಬ್ರು ಫಿನಾನ್ಷಿಯಲ್ ಅಡ್ವೈಸರ್ ಇಂದ ಬಂದಿರೋದು ಇದು. ವಿಚ್ ಐ ಫಾಲೋ ಇಸ್, ಫಸ್ಟ್ ನೀವು ಸೇವ್ ಮಾಡಿ ಆಮೇಲೆ ಸ್ಪೆಂಡ್ ಮಾಡಬೇಕು ಅಂತ. ಇವಾಗ ಸ್ಪೆಂಡ್ ಮಾಡಿ ಏನು ಉಳಿದಿದೆಯೋ ಅದನ್ನ ಸೇವ್ ಮಾಡೋದಲ್ಲ, ಫಸ್ಟ್ ಸೇವಿಂಗ್ಸ್ಗೆ ಅಂತ ಒಂದು ಹಣನ ಡಿವೈಡ್ ಮಾಡಿ ಎತ್ತಿಟ್ಟು ಮಿಕ್ಕಿದ ಹಣದಲ್ಲಿ ನೀವು ಎಕ್ಸ್ಪೆಂಡಿಚರ್ ಮಾಡಬೇಕು ಅಂತ ಅದು. ಆಮೇಲೆ ಇನ್ನೊಂದು ಬಂದು ಡೈಲಿ ಬಜೆಟಿಂಗ್ ವಿಲ್ ಡೆಫಿನೆಟ್ಲಿ ಹೆಲ್ಪ್, ಬಿಕಾಸ್ ಎಲ್ಲಿ ಖರ್ಚಾಗ್ತಿರತ್ತೆ ಅಂತ ಗೊತ್ತಿಲ್ಲ. ದರ್ ಆರ್ ಮೆನಿ ಆ್ಯಪ್ಸ್ ವಿಚ್ ಯು ಕ್ಯಾನ್ ಇನ್ಸ್ಟಾಲ್ ವಿಚ್ ವಿಲ್ ಗಿವ್ ಯು, ನೀವು ಜಾಸ್ತಿ ಯಾವುದ್ರಲ್ಲಿ ಇವಾಗ ಅನಾಲಿಟಿಕ್ಸ್ ವೈಸ್ ತೋರಿಸುತ್ತೆ, ಫುಡ್ ಮೇಲೆ ಜಾಸ್ತಿ ಖರ್ಚು ಮಾಡ್ತಿದ್ದೀರಾ, ಸ್ವಿಗ್ಗಿ ಆ ಥರ ಮಾಡಿ ಖರ್ಚು ಮಾಡ್ತಿದ್ದೀರಾ, ಅಥವಾ ಟ್ರಾವೆಲಿಂಗಲ್ಲಿ ಖರ್ಚು ಮಾಡ್ತಿದ್ದೀರಾ, ಅದೆಲ್ಲ ತೋರಿಸುತ್ತೆ ಅದು. ಮೇ ಬಿ ಆ ಆ್ಯಪ್ಸ್ ಹೆಲ್ಪ್ ಆಗುತ್ತೆ. I have an Excel sheet where I write down. ಅಂದರೆ ನಾಟ್ 20-30 rupees ಥರ ಎಕ್ಸ್ಪೆಂಡಿಚರ್ ಅಲ್ಲ, ಮೇ ಬಿ ಸಮಥಿಂಗ್ ಬಿಗರ್. ಇವಾಗ ನಾನು ಐ ಹ್ಯಾವ್ ಟು ಗೋ ಬೈ ಸಮಥಿಂಗ್ ವಿಚ್ ಕಾಸ್ಟ್ ಮೀ ಮೋರ್ ದೆನ್ ಅ ಸರ್ಟನ್ ಅಮೌಂಟ್. ಇವಾಗ ನನ್ನ ಲಿಮಿಟ್ ಇರೋದು, ಇಫ್ ಐ ಆಮ್ ಕ್ರಾಸಿಂಗ್ ಮೋರ್ ದೆನ್ 2000 rupees, ದೆನ್ ಐ ಹ್ಯಾವ್ ಟು ರೈಟ್ ಡೌನ್ ಸಮ್ವೇರ್ ಇಷ್ಟು ಖರ್ಚಾಯಿತು ಅಂತ ಹೇಳಿ. ದಟ್ ಕ್ಯಾನ್ ಬಿ ಕ್ಲೋತ್ಸ್ ಅಲ್ವಾ. ಸೊ ಇಷ್ಟು ಸ್ಪೆಂಡ್ ಮಾಡಿದೆ ಅಂತ. ಸೊ ಅದೆಲ್ಲ ನೀವು ಬರ್ಕೊಂಡ್ರೆ ಯು ವಿಲ್ ಗೆಟ್ ಅ ಕ್ಲಿಯರ್ ಪಿಕ್ಚರ್. ನನಗೆ ಈ ಮಂತ್ ಇಷ್ಟು ಖರ್ಚಾಗಿದೆ, ನೆಕ್ಸ್ಟ್ ಮಂತಿಂದ ಐ ಡೋಂಟ್ ವಾಂಟ್ ಟು ಬೈ ದೀಸ್ ಥಿಂಗ್ಸ್, ಇದೆಲ್ಲ ನೆಸೆಸರಿ ಇರಲಿಲ್ಲ ಅಂತ ನಿಮಗೆ ತಲೆಗೆ ಬರುತ್ತೆ. ಸೊ ಫೈನಲಿ ಅಂದರೆ ಹ್ಯಾವ್ ರಿಚ್ ಬಾಯ್ ಫ್ರೆಂಡ್ ಆಸ್ ಅ ಬ್ಯಾಕಪ್, ಅದು ಕೂಡ ಅದಿದ್ರೆ ಇಫ್ ಸಂಬಡಿ ಸ್ಪೆಂಡಿಂಗ್ ಆನ್ ಯು, ದರ್ ಇಸ್ ನಥಿಂಗ್ ಲೈಕ್ ಇಟ್. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ಟಿಪ್ಸ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು. ಓಕೆ.